ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಗಣೇಶ ಚತುರ್ಥಿಗೆ ತುಂಬಾ ಸಿಂಪಲ್ ಆಗಿ ಕೇವಲ 10 ರೂಪಾಯಲ್ಲಿ ಮೋದಕವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ 10 ರೂಪಾಯಿ ಕೊಂದಿರೋದು ಓರಿಯೋ ಬಿಸ್ಕೆಟನ್ನು ತಗೊಂಡಿದ್ದೀನಿ. 2 ಬಿಸ್ಕೆಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಕ್ರೀಮ್ ಬೇರೆ ಬಿಸ್ಕೆಟ್ ಬೇರೆ ಮಾಡ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ನಾನು ಬಿಸ್ಕೆಟನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಪೌಡರನ್ನಾಗಿ ಇದನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ಪೌಡರನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಸರ್ವನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ತಾ ನಾವು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು. ಫ್ರೆಂಡ್ಸ್, ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮೋದಕ ಅಂತರೂ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಒಂದ್ಸತಿ ಆದರೂ ನೀವು ಈ ರೀತಿ ನಿಮಗೆ ಇಷ್ಟ ಆಗಿರುವಂಥ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಮೋದಕವನ್ನು ಮಾಡಿ ನೋಡಿ, ಖಂಡಿತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ನಂತರ ನಾನಿಲ್ಲಿ ಕ್ರೀಮ್ ಏನಿತ್ತಲ್ಲ, ಈ ಕ್ರೀಮನ್ನು ಕೂಡ ಚಿಕ್ಕ ಚಿಕ್ಕ ಬಾಲ್ಸನ್ನಾಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಒಣ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿ ಕೂಡ ಸೇರಿಸ್ಕೋಬೋದು. ಹಸಿ ಕೊಬ್ಬರಿ ತುರಿ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನಂತರ ಒಂದು ಮೋದಕದ ಮೋಲ್ಡನ್ನು ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಬಿಸ್ಕೆಟ್ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾವು ಪ್ರೆಸ್ ಮಾಡ್ಕೋತೀವಲ್ಲ, ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಡಿಸೈನು ಬರುತ್ತೆ. ನಂತರ ನಾನು ನಡುವಿಗೆ ಕ್ರೀಮನ್ನು ಇಟ್ಬಿಟ್ಟು ಮೋದಕ ಮೋಲ್ಡನ್ನು ಮುಚ್ತಾ ಇದ್ದೀನಿ. ಈ ರೀತಿ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಮೋದಕದ ಮೋಲ್ಡಲ್ಲಿ ಕ್ರೀಮ್ ಮತ್ತು ಬಿಸ್ಕೆಟ್ ಮಿಶ್ರಣವನ್ನು ಸೇರಿಸಿದರೆ ನಮ್ಮದಿಲ್ಲಿ ಬಿಸ್ಕೆಟ್ ಮೋದಕ ರೆಡಿ ಆಯಿತು. ಈ ಬರುವಂಥ ಗಣೇಶ ಚತುರ್ಥಿಗೆ ಒಂದು ಹೊಸ ರೀತಿಯ ಮೋದಕವನ್ನು ಮಾಡಿ ತುಂಬಾ ಇಷ್ಟಪಟ್ಟು ಗಣೇಶ ಚತುರ್ಥಿಗೆ ಪ್ರಸಾದ ಕೂಡ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗಾಯಿತು ದೊಡ್ಡವ್ರಿಗಾಯಿತು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಗಣೇಶ ಚತುರ್ಥಿಗೆ 6 ರೀತಿಯ ಮೋದಕ ಮತ್ತು ಪ್ರಸಾದ ರೆಸಿಪಿಯನ್ನು ಮೊದಲೇ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಗಣೇಶ ಚತುರ್ಥಿಗೆ ನಾನು ಟೋಟಲ್ ಆಗಿ 12 ಪ್ರಸಾದವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.